ಆರ್ಸಿಬಿ ಹೆಸರಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ವಿರಾಟ್ ಕೊಹ್ಲಿಯನ್ನ ಕೊಂಡಾಡಿದ ಡಿಕೆ, ಐಪಿಎಲ್ ಕಪ್ ಜೊತೆ ತಂಡಗಳ ನಾಯಕರ ಝಲಕ್. ಆರೋಪಕ್ಕೆ ತಿರುಗೇಟು ನೀಡಿದ ಡಾರ್ಲಿಂಗ್ ಕೃಷ್ಣ. ಸೈನಿಕ ಪಡುವಂತಹ ಶ್ರಮವೇ ಧುರಂಧರ್ 2 ಎಂದ ನಟ ಶಿವಣ್ಣ. ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ಕಳೆದ ವರ್ಷ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತಕ್ಕೆ ಮೃತಪಟ್ಟ 11 ಅಭಿಮಾನಿಗಳ ಸ್ಮರಣಾರ್ಥವಾಗಿ ಕ್ರೀಡಾಂಗಣದ ಮುಖ್ಯದ್ವಾರದ ಬಳಿ ಕೆಎಸ್ಸಿಎ ಸ್ಮಾರಕ ನಿರ್ಮಿಸಿದೆ. ಇನ್ನು ಈ ಬಾರಿಯ ಐಪಿಎಲ್ ಪಂದ್ಯಗಳಿಗೆ ಯಾವುದೇ ಅಡೆತಡೆ ಬರದೇ ಇರಲಿ ಅಂತ ಪೂಜೆ ನೆರವೇರಿಸಲಾಗಿದೆ. ಕಾಲ್ತುಳಿತ ಘಟನೆಯಿಂದಾಗಿ 11 ಜನರು ಮೃತಪಟ್ಟಿದ್ರು. ಈ 11 ಜನರ ಸ್ಮರಣಾರ್ಥವಾಗಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಸ್ಮಾರಕವನ್ನು ಸಹ ನಿರ್ಮಾಣವನ್ನು ಮಾಡಿರುವಂಥದ್ದು. ಕೆಎಸ್ಸಿಎ ಮ್ಯಾನೇಜಿಂಗ್ ಕಮಿಟಿ ವತಿಯಿಂದ ಈ ಒಂದು ಸ್ಮಾರಕ ನಿರ್ಮಾಣವಾಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇನ್ ಮೆಮೊರಿ ಆಫ್ ಅವರ್ ಕ್ರಿಕೆಟ್ ಫ್ಯಾನ್ಸ್ 4th June 2025. ಲವ್ ಮಾಕ್ಟೇಲ್ 3 ಕದ್ದ ಕತೆ ಅಂತ ನಿರ್ದೇಶಕ ರಾಘವೇಂದ್ರ ಎಂ ನಾಯಕ್ ಆರೋಪಿಸಿದ್ರು. ಅದಕ್ಕೆ ನಟ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನಾ ನಾಗರಾಜ್ ಸ್ಪಷ್ಟನೆ ನೀಡಿದ್ದಾರೆ. 4 ವರ್ಷದಿಂದ ಈ ಸಿನಿಮಾಗಾಗಿ ಕತೆ ಬರೆದಿದ್ದೇವೆ. ಇದಾದ ಬಳಿಕವೇ ನಾನು ನಿರ್ದೇಶಕ ಆಗಿರೋದು. ಗೂಗಲ್ನಲ್ಲಿ ಸಿಗುವ ಕತೆಗಳನ್ನ ನನ್ನ ಕತೆ ಅಂತ ಅವರು ಹೇಳಿದ್ದಾರೆ. ಮುಂಬರುವ ನಿಮ್ಮ ಚಿತ್ರಕ್ಕೆ ಪ್ರಮೋಷನ್ ಅವಶ್ಯಕತೆ ಇದೆ ಅಂತ ನಮಗೆ ಗೊತ್ತಿದೆ. ಆದರೆ ನಮ್ಮ ಸಿನಿಮಾದ ಮೂಲಕ ನಿಮ್ಮ ಚಿತ್ರದ ಪ್ರಚಾರ ಯಾಕೆ ಮಾಡ್ಕೊಳ್ತಿದ್ದೀರಿ ಅಂತ ಹೇಳಿದ್ದಾರೆ. ಕ್ರಿಕೆಟಿಗ ಕೆಎಲ್ ರಾಹುಲ್, ಅತಿಯಾ ಶೆಟ್ಟಿ ದಂಪತಿ ತಮ್ಮ ಮಗಳು ಇವಾರ ಮೊದಲ ವರ್ಷದ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ನ ಕ್ಷಣಗಳನ್ನು ಶೇರ್ ಮಾಡಿದ್ದಾರೆ. ನನ್ನ ಜಾನ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭೂಮಿಗೆ ಬರೋದಕ್ಕೆ ನಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು ಅಂತ ಬರೆದಿದ್ದಾರೆ. ಮೊಮ್ಮಗಳು ಇವಾರ ಹುಟ್ಟುಹಬ್ಬಕ್ಕೆ ಸುನಿಲ್ ಶೆಟ್ಟಿ ಹಾಗೂ ಪುತ್ರ ಅಹಾನ್ ಕೂಡ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಬೀಟೌನ್ ಖ್ಯಾತ ಗಾಯಕ ಮತ್ತು ಸಂಗೀತ ನಿರ್ದೇಶಕ ಬಾದ್ಶಾ ಸದ್ದಿಲ್ಲದೆ 2ನೇ ಮದುವೆಯಾಗಿದ್ದಾರೆ. ಪಂಜಾಬಿ ನಟಿ ಇಶಾ ರಿಕಿ ಜೊತೆಗಿನ ಮದುವೆ ಫೋಟೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇವೆ. ತನ್ನ ಮೊದಲ ಪತ್ನಿಯಿಂದ ವಿಚ್ಛೇದನ ಪಡೆದ 6 ವರ್ಷದ ನಂತರ ಇಶಾ ರಿಕಿಯನ್ನ ಮದುವೆಯಾಗಿದ್ದಾರೆ. ಈ ಹಿಂದೆ ಜಾಸ್ಮಿನ್ ಮಸೀಹ್ ಎನ್ನುವವರನ್ನ ವಿವಾಹವಾಗಿದ್ರು. ಜೆಸಿಮಿ ಗ್ರೇಸ್ ಮಸೀಹ್ ಸಿಂಗ್ ಎಂಬ ಮಗಳಿದ್ದಾಳೆ.